ಹೋಗು ಸೊ ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತದ ಬ್ಲಾಗ್ ಸ್ಟಾರ್ಟ್ ಮಾಡಿ 25 ದಿನ ಸ್ಟಾರ್ಟ್ ಆಯ್ತು. ಯಾರು ಬಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬರ್ತಾ ಇರ್ತಾವ, ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಿ ಸ್ಟಾರ್ಟ್ ಮಾಡ್ರಿ ಬ್ಲಾಗ್. ನೋಡ್ರಿ ಗಾಯ್ಸ್, ಇಲ್ಲಿ ನೋಡ್ರಿ ನಾವು ಬಂದಿದ್ದೆವು ಗಾಡಿ ವಾಶ್ ಮಾಡಕ್. ವಿಶಾಲನ್ ಗಾಡಿ ವಾಶ್ ಸ್ಕೂಟಿ. ನೀವು ಕರೆ ತಿಳ್ಕೊಂಡ್ರಿ, ನಾವು ಕರೆ ಹೊಡ್ಕೊಳತ್ತಿದ್ದೇವಂತ. ಇದು ಬ್ಲಾಗ್ ಇಂಟ್ರಡಕ್ಷನ್ ಇತ್ತು ಖಾಲಿ. ಸುಮ್ಮನೆ ಕಾಮಿಡಿ ಹೊಡ್ಕೊಂಬಲ್ಲೆವು. ನೀವು ಅನ್ಪಟ್ರಿಗೆ ಏನೋ ಹೊಡಿತಂತ ನೋಡ್ರಿ. ಇದು ನಮ್ಮ ಅಣ್ಣವ್ರ ಗಾಡಿ ಅದ ನೋಡ್ರಿ. ಆಲ್ರೆಡಿ ವಾಶ್ ಮಾಡಿದ ಗಾಡಿ ಮತ್ತೊಂದ್ಸಲ ವಾಶ್ ಮಾಡತ್ತಾರ. ನಾವು ಜಗಳ ಆಡೋ ವಿಡಿಯೋ ಹಿಡ್ದಾರ ಇವ್ರು ನೋಡ್ರಿ ಕಪಿಲ್. ನೀವಿಲ್ರಿ ಸರ, ಇವ್ರು ಹಿಡ್ದಾರ ಅಂತ ಹೇಳ. ಅಣ್ಣವ್ರ ಗಾಡಿ ನೋಡ್ರಿ, ಒಗದಿನ ನೀರ್ ಹಾಕ್ಲತ್ತಾರ. ಸರಿ ತೋರ್ ಜಾನ್ ತೋರ್ಲತ್ತಿ ಬಾಡಿ ತಾಕದವ್ರ ತಿಳ್ಕೊಳತ್ತನ್ರಿ. ಬರ ಆಡ್ತೇವ್ರ ಆಡ್ರಿ. ಆಡ್ತೆ ನಾಳೆಗೆ ಆಡ್ತೇ, ಇವತ್ತು ಆಡೋದು ತೋರ್ಸ್ಲಿ. ನಾನ್ ಫುಲ್ ಜಿಮ್ಮಿಗೆ ಹೋದ್ಮೇಲೆ ತೋರುತ್ತೆ ಅಂತ. ನಮ್ಮ ಮಮ್ಮಿ ನನಗ 1 ಗಂಟೆ ಆಯ್ತು ಫೋನ್ ಹಚ್ಚಾರ, ಹಾಲಿನ ಪ್ಯಾಕೆಟ್ ತೊಗೊಂಡು ಬಾ ಅಂತೇಳಿ. ಜಲ್ದಿ ಬಾ ಅಂತ ಹೇಳಲ್ಲ. ಮತ್ತೆ ಬಿ ನಾ ಏನೇ ಇಲ್ಲೇ ಇದ್ದೆ. ಯಾವಾಗ ಕೆಸರು ತಿನ್ನೋಕಂತ ಏನ್ ಹೇಳ್ತಿರ್ತಾನ ನಿಮ್ಮ ಮನೆಗೆ ಹೋಗಿ. $1 ಚಾಕ್ಲೇಟ್ ತಿನ್ಸೋನಲ್ಲತ್ತಿಲ್ಲ ಸಣ್ಣ ತಿಂತಲ್ಲ. ಸಾರಿ, ಗ್ಯಾರೇಜ್ ಅಣ್ಣ ನೋಡ್ರಿ ಮಾದು. ನನ್ ಗಾಡಿ ಬಿ ಅಣ್ಣವ್ರು ಇವ್ರೇ ಮಾಡ್ಯಾರ ಜುರುಸ್. ಆಯ್ತದಂತೆ. ಫೈನಲಿ ಗಾಡಿ ರೆಡಿ ಚಾಲು ಆಯ್ತು ನೋಡ್ರಿ. ಕಲಕರಿ ಏನರಿ ಭಾಳ. ವಿಶಾಲೊಂದ್ ಗಾಡಿ 2 ಸಲ ತೊಳೆದ್ರಿ. ಅಂತ ಹನ ಮನುಷ್ಯ ಆ ಗಲೀಜ್ ಬಟ್ಟಿ ತಗೊಂಡಿ ಗಾಡಿ ವರ್ಷನ್ ಮತ್ ಗಲೀಜ್ ಆಗಲ್ಲದ್ರ ಏನೈತದ. ಡಬಲ್ ಕೆಲಸ ನಡೀತದ. ಒಂದೇ ಉರ್ದವ್ರ ಅದ್ರ ಕಡೆ ಮಾಡತ್ತ ನಾಟಕ. ಮಾಧವ ಅಣ್ಣವ್ರು ಒಂದೇ ಉರ್ದವ್ರು ಇದ್ದೀರಿ, ಅದ್ರ ಕಡೆ ಮಾಡ್ತೀರಿ. ಬೇರೆ ಯಾರ ಇರ್ತೀವ ಅಂತಂದ್ರ ಓಡ್ಸಕ್ತೇನೆ ಕುತ್ತಿಗೆ ಕೈ ಯಾಕೆ ನಡಿ ಹೊರಗ ಅಂತೇಳಿ. ಇದು ಗಾಡಿ ತಕೊಂತೀರಿ ನಂಗ ಹೇಳ್ರಿ. ನಂಗೆ ಇಷ್ಟ ಇಲ್ಲ, ನೀವು ಹೇಳ್ರಿ. ಸೊ ಫ್ರೆಂಡ್ಸ್, ಇವಾಗ ನಡೆದಿದ್ದೆವು ಮನೆ ಕಡೆಗೆ ಹೋಗರಿ. ಸೊ ನಂಗೆ ಒಬ್ಬ ತಮ್ಮ ಇವತ್ತು ಸಿಕ್ಕಿ ಏನಂತಾನಂತಂದ್ರ ಕಿ ಅಣ್ಣ ಯಾನು ನೀ ಬರೀ ಬೈಕ್ ಮೇಲೆ ಮಾಡತ್ತಿದಿ ಬ್ಲಾಗ್ಸು, ಬೈಕ್ ಮೇಲೆ ಶೂಟ್ ಆಗ್ಲತ್ತ ನಿಮಗೆಲ್ಲ ಬ್ಲಾಗ್ಸು ಅಂತ ಕೇಳಿದೆ. ಅವನಿಗೆ ಅಂದ ನಾ ಮತ್ತು ಭೀ ಕಿ ನಿಮಗೆಲ್ಲರೂ ಹೇಳದ್ದ ಕಿ ನಂಬಲ್ಲಿ ಇವಾಗ ದಸರ ಎಲ್ಲ ಬೈಕೇ ಅದ, ಬೈಕ್ ಮೇಲೆ ಮಾಡ್ಬೇಕಾಯ್ತದ. ನೀವೆಲ್ಲ ಭಾಳ ಸಪೋರ್ಟ್ ಮಾಡ್ತೀರಿ ಅಂದ್ರೆ ಕಾರ್ ತೊಗೊಳಕ್ಕೆ ಬರ್ತದ, ಕಾರ್ನಾಗ ಮಾಡ್ಯಾರಿ. ಬಟ್ ಈಗ ಇದ್ದಿಂದ್ರಾಗೆ ಮಾಡ್ಬೇಕಲ್ಲ. ನಿಮ್ಗೆ ತೋರಿಸ್ತೇನೆ, ಒಂದು ಹೊಸ ಬೈಕ್ ತೊಗೊಂಡಿದ್ದೆ ಸೆಕೆಂಡ್ ಹ್ಯಾಂಡ್. ಅದ್ರದ್ದು ಅಲ್ಲಾಗ ಶೂಟ್ ಮಾಡಿ ಹಾಕ್ತೆ. ಏನಂತೀರಿ? ಅದು ಥೋಡೆ ಹೂವಿನ ಹಾರ ಅದು ಹಾಕಿ ಮಸ್ತ್ ಅಲ್ಲಾಗ ಮಾಲ್ ಮಟ್ರಿಯಲ್ ಹಚ್ಚಿ ಮಸಾಲ ಗಿಸಾಲ ಥೋಡೆ ಮೇಕಪ್ ಮಾಡಿ ತೋರ್ಸಕ್ತೇನೆ ನಿಮಗೆ ಅಲ್ಲಿ. ಸೊ ಇದindraಗೆ ಖುಷಿ ಪಡ್ಬೇಕ್ರಿ. ಕಾರ್ ಗೀರ್ ಬಂತಂದ್ರೆ ಆಮೇಲೆ ಮಾಡ್ಯಾರಿ. ತೊಗೊಂಬದು ಒಂದು ಟೈಮ್ ಬರ್ತದೆ ಬಿಡ್ರಿ, ಗೊತ್ತಿಲ್ಲ. ನಾಳೆ ತೊಗೋಬೇಕಂತ ಆಸೆ ಅದ. ತೊಗೊತೆ ಒಂದಿಲ್ಲ ಒಂದಿನ ನೋಡ್ರಿ. ವಿಶಾಲರಿಗೆ ಬಾಯ್ ಮಾಡ್ಯಾಕ್ರಿ, ಕಳ್ಸಾಕ್ರಿ. ಅವ್ರ ಊರಿಗೆ ಹೋಯ್ತಾರ ಹೊನ್ನಿಕೇರಿಗೆ. ಹೋಗಿಲ್ಲಿಂದ ಹೋಗು. ಬಾಯ್ ಜಿ ಬಾಯ್. ಕಳ್ಸಕ್ಕಾರ ಅವ್ರಿಗೆ ಹೋಗಲ್ಯಾಕ, ನಾವ್ ಭೀ ಮನೆ ಕಡೆ ಹೋಗಾರ. ಏಯತನ ಅಂತ ಇಟ್ಕೊಂಬರಿ, ಇಸ್ಕೊಟ್ರೆ ತಿಂತೆ ವಲ್ನ. ನೋಡ್ರಿ, ನಾ ಬಂದೆ ಮನೆಗೆ. ಒಂದ್ ಜೋಡಿ ಸ್ಲಿಪ್ಪರ್ ತಗೊಂಡು ಮತ್ತೊಂದು ಹಾಲಿನ ಪ್ಯಾಕೆಟ್ ತಗೊಂಡು
ನಾ ಬಂದಿನ ಕಡೆನ ಯಾನ ಹಾಕಿ ಏನ್ ತಿಲ್ಲಕ್ ತಂದಿಲ್ಲ ಯವ್ವ ಚಪ್ಪಲವ ಹಾಕೋತಿ ತಕೋ. ಹಾ ರೀ ನೀವ್ ಚಡ್ಡಿ ಹಾಕೋರಿ ಒಂದರ ದಿನ ಖುಷಿ ನೋಡ್ರಿ ಈಕಿನ್ ನೋಡ್ರ ನಮ್ ಇಬ್ಬರು ನಮ್ ತಮ್ಮ ನಮ್ ತಂಗಿ ಇಬ್ಬರ ಅದಕ್ ಚಪ್ಪಲ್ ಅದ ಅದಕ್ ನಿಕತಾವ ಇವ್ ನೋಡ್ರಿ ಗಾಣಿ ಅಂತ ಚಪ್ಪಲಿ ನೆಕಲತ್ತಾರ್ರಿ ಇನ್ನದು ಕೆಂಪ್ ಕಮ್ಮ ಆಗಿಲ್ರಿ ಕೆಂಪ್ ತೋಲ್ ಹೆಚ್ಚಿಗದ ಭಾಳ ಚಡ್ಡಿ ಎಲ್ಲದ ನಿಂದ್ ಆ ಏನ್ ಹಂಗೆ ಓಡಾಡ್ತಿ ಮನಿ ತುಂಬಾ ಮನಿ ತುಂಬಾ ನಿನ್ ಚಡ್ಡಿ ಎಲ್ಲದ ಯಾರು ಹಾಕೋತಾವ ಅದಕ್ಕ ಹಾಕೋ ನಮ್ಮ ಮಮ್ಮಿ ನನಗ್ ಬೈಲತ್ತಾರ್ರಿ ಯಾಕಂದ್ರು ಥೋಡೆ ಒಂದ್ 10-15 ನಿಮಿಷದಾಗ ಬರ್ತೆ ಅಂತ ಹೇಳಿದ 1 ಗಂಟೆ ಮಾಡಿದ ಬೈಲತ್ತಾರ. ಈಗ ಬೈಯೋದೆಲ್ಲ ತೋರ್ಲಕ್ ಆಗಲ್ಲ ನನ್ ಬಿ ಒಂದ್ ಇಜ್ಜತ್ ಇರ್ತವ ಮತ್ ನಿಮಗ ಮಮ್ಮಿ ತೋರ್ಬೇಕಾರ. ನಮ್ಮ ಮಮ್ಮಿಗಲ್ಲ ರೀ ನಾವು ಅಕ್ಕ ಅಂತೇವ್ ನೋಡ್ರಿ ಮಮ್ಮಿ ಅಂಬಲ್ಲಿ, ಯಾಕಂದ್ರ ಅದು ರೂಢಿ ಬಿದ್ದದ ಹಂಗೆ. ನಮ್ಮ ಪಪ್ಪಗ ಅಣ್ಣ ನಮ್ಮ ಮಮ್ಮಿಗೆ ಅಕ್ಕ. ಇದು ಅಲ್ರಿ ಶಾಕ್ ಆಗಿರ್ಬೇಕಲ್ಲ ಇದು ಕೇಳಿ, ಬಟ್ ಇದೇ ನಿಜ ಅದ ನೋಡ್ರಿ. ನಮ್ಮ ಮಮ್ಮಿಗೆ ಅಕ್ಕ ನಮ್ಮ ಪಪ್ಪಗ ಅಣ್ಣ ಹಿಂಗಂತೇವ್. ಅದು ರೂಢಿಯೇ ಬಿದ್ದದ್ರಿ ಏನ್ ಮಾಡ್ಯಾರಿ ಹಂಗೆ. ನಮ್ಮ ಮನ್ಯಾಗ ನಮ್ಮ ಚಿಕ್ಕಮ್ಮರೆಲ್ಲ ಇರ್ತಿರಲ್ಲ ಅವ್ರ ಕರಿತಿದ್ರು ಹಂಗೆ, ಅದ್ರ ಸಲುವಾಗಿ ನಮಗೆ ಹಂಗೆ ರೂಢಿ ಬಿದ್ದವ. ಇದೇನೇ ಹೊಸದಿಲ್ಲ ಬಿಡ್ರಿ, ಎಲ್ಲರ ಕೇಳಿರ್ಬೇಕು ನೀವು ಬಿ. ಎಲ್ಲರೇ ಆಜು ಬಾಜುದವ್ರು ಅವಾಗ ಅಂತಾರ ಮಮ್ಮಿಗೆಲ್ಲ ಅಕ್ಕ ಅಂತ. ಹಾಯ್ ಫ್ರೆಂಡ್ಸ್ ಅನು ಹೆಂಗಿದ್ದೀರಿ ಎಲ್ಲರೂ? ಚಂದಿದ್ದೀರಾ? ಓ ಏನು ಇಬ್ಬರು ನಮ್ ಕಾಕನ್ ಬ್ಲಾಗ್ ನೋಡತ್ತೀರ? ಥ್ಯಾಂಕ್ ಯು. ಇವನಿಗೆ ಭಾಳ ಹುಷಾರ್ ಮಾಡದ್ದಾರಿ. ಏನ ತೋಲ್ ಹುಷಾರ್ ಮಾಡದ್ದ. ಯಾಕಂತಂದ್ರ ಇವನಿಗೆ ಬಿ ಮಾತಾಡಕದು ಬರ್ಬೇಕಲ್ಲ ರೀ. ಈಗೆಲ್ಲ ಕಲ್ಸಕ್ಲತ್ತಿದೆ ಅವನಿಗೆ. ಈಕೆ ನೋಡ್ರಿ ನಮ್ ತಂಗಿ ಯವ್ವಾ ಸುಂಬುಳ್ ಬಂದ ನಿಂಗ. ಹಾ ಅದು ಸುಂಬುಳಿ ಅದ ತಂಗಿ ಭಾಳ ಹುಷಾರದ್ರಿ. ಕೂಸು ಪಾಲು ಕಿಲೋಟಿಕ ಪಾ ಹೆಂಗ್ ಕೊಡ್ತಾಳ ಕೊಡ್ತಾಳ. ನಾವೊಂದು ನಾಳೆಗೆ ಒಂದು ಬ್ಲಾಗ್ ಮಾಡಲತ್ತಿದ್ದೀರಿ. ಅದು ನಿಮ್ಗೆಲ್ಲ ಒಪ್ಪಿಗೆ ಇದ್ದವರು ಓಕೆ ಅಂದ್ರು ಮಾಡ್ತೀನಿ. ಎಲ್ಲರೂ ಹೇಳ್ಬೇಕು ಓಕೆ ಅಣ್ಣ ಅಂತೇಳಿ ಹಾಕ್ರಿ ಎಲ್ಲರೂ ಕಮೆಂಟು. ನೋಡ್ತೀನಿ ಎಷ್ಟು ಮಂದಿ ಬರ್ತಾವ ಅಂತೇಳಿ. ಒಂದು ಮಿನಿಮಮ್ ಒಂದು 50 ಕಮೆಂಟ್ ಬರ್ಬೇಕು ಅಂದ್ರೆ ಅದು ಮಾಡ್ತಾ. ಯಾವುದು ನಾಳಿನ ಬ್ಲಾಗ್ ಯಾವ್ದು ಮಾಡಿರಲ್ತೀನಿ ಅಂತ. ನಮ್ಮ ಬೀದರ್ದಾಗ ಎಷ್ಟು ಬಿ ರೋಡ್ ಖರಾಬ್ ಆಗ್ಯಾವಲ್ಲ ಅವೆಲ್ಲ ರೋಡ್ಗಳು ತೋರ್ಸಲತ್ತಿದ್ದಾನ ಯಾಕಂದ್ರೆ ನಮ್ದು ಈಗ MLA ಸಾಬ್ರ ತನ ತಲುಪಬೇಕು, ಜಲ್ದಿ ಅದಕ್ಕೆ ರಿಕವರಿ ಮಾಡ್ಬೇಕು. ನನಗೆ ಗೊತ್ತದ ಮಳೆಗಾಲ ಅದ ಆಗಲ್ತು ಮಾಡಕ್ ಅಂತೇಳಿ. ಮತ್ತೆ ಬಿ ಮಳೆಗಾಲ ಮುಗ್ದ ಮೇಲೆ ಚಂದ, ಇವಾಗ ವೆದರ್ ಚಂದ ಆಯ್ತು, ಮಳೆ ಬೀಳೋದಾಯ್ತು ಅಂದ್ರೆ ಅವಾಗಿನ ಟೈಮಿನ ರೋಡ್ ಎಲ್ಲ ಮತ್ತೆ ಚಂದ ಮಾಡ್ಬೋದು. ಯಾಕೆ ನನ್ನಿಂದ ಥೋಡೆ ಹೆಲ್ಪ್ ಆಗ್ಬೋದು. ಸೊ ಅದ್ರ ಕಡೆಯಿಂದ ಮಾಡಲತ್ತಿದ್ದೆ ಬ್ಲಾಗ್. ಸೊ ನೀವು ಹೆಂಗಂತೀರಿ ಹೇಳಿ. ನೀವು ಹ್ಞೂ ಅಂತಂದ್ರೆ ಮಾಡಕ್ ರೆಡಿ ಇದ್ದೇನ, ಓಕೆ ಅಂತ ಕಮೆಂಟ್ ಹಾಕಿ. ಚಪ್ಪರ್ ಕಡದೇನ್ ಮಾಡಲತ್ತಿದಿ? ಅದು ಏನ್ ಮಾಡತ್ತಿದಿ? ಏನವ ಅಂತ ಇವತ್ತು ಬೆಡ್ ಮೇಲೆ ತಂದು ಇಕ್ಕಿದಿ ನೋಡ್ರಿ. ಪೂರಾ ಬೆಡ್ ಎಲ್ಲ ಪೂರಾ ಗಲೀಜ್ ಮಾಡಿಟ್ಟ. ಇದು ಯಾಕೆ ಹಾಕಿದೇವು ಗೊತ್ತಿರಿ? ಇದು ಯಾಕೆ ಹಾಕಿದೇವು ಗೊತ್ತು? ಇವ್ರಿಬ್ಬರು ಹುಚ್ಚಿ ಹೊಯ್ಕೊತಾರ್ರಿ ಅದ್ರ ಕಡೆಂದೇ ಇದು ಮ್ಯಾಲ ಇದು ಹಾಕಿದ. ಬದ್ಮಾಶರ ಇಬ್ಬರು, ಬಹಳ ಬದ್ಮಾಶರ. ಬಟ್ ಇವ್ರು ಇಲ್ದೇನಲ್ಲ ರೀ, ನಮಗ್ ಬಿ ಮನ್ಸ್ ಬರಲ್ತ ಮನೆ. ಯಾಕಂದ್ರೆ ಅಜ್ಜಿ ಮನೆ ಅದು ಹೋದ್ರ ಅಂದ್ರ ಬೋರ್ ಬರ್ತದ. ಪೆಟ್ ಬೇಕಾಗ್ಯಾವ, ಏನ್ ಮಾಡ್ತಿ ಹೇಳಿ? ಪೆಟ್ ಬೇಕಾಗ್ಯಾವ ನೋಡ್ರಿ ಫ್ರೆಂಡ್ಸ್. ನಾ ಅಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 25 ದಿನ ಆಯ್ತು ನೋಡ್ರಿ. 25 ದಿನ ನಾನ್ ಸ್ಟಾಪ್ ಬ್ಲಾಗ್, ಕಂಟಿನ್ಯೂ ಬ್ಲಾಗ್ ಬಿಟ್ಟಿದೆ. ಇವತ್ತಿಗೆ ಇಲ್ಲಿಗೆ ನಿಲ್ಸಲ್ಲ. ಡೈಲಿ ರೆಗ್ಯುಲರ್ ಬ್ಲಾಗ್ ಬಿಡ್ತಾ ಇರುತ್ತೆ. ಪೂರಾ ಲೈಫ್ ಟೈಮ್ ಇಂದಪ್ಲೆ ಪೂರಾ ಕಂಟಿನ್ಯೂ ಬಿಡುತ್ತೆ. 110 ದಿನ ಇಲ್ಲ, ಪೂರಾ 1 ಇಯರ್ ತನಗಿನ ಕಂಟಿನ್ಯೂ ಬ್ಲಾಗ್ ಮಾಡೋಂದ್ರೆ ಮಾಡ್ಬೋದು. ಮಾಡ್ತೇನೆ ಅಂಬೋದು ಒಂದು ಕಾನ್ಫಿಡೆನ್ಸ್ ಬಂದದ. ಮಾಡ್ತೇ ಎಂಬುದು ಏನೇ ಆಗ್ಲಿ ಏನೇ ಇಲ್ಲ. ನೀವು ನನ್ನ ಸೆಕ್ಯೂಟ್ ಆಗರ್ಸಿ ನಿಂತಿರಲ್ಲ, ನಾನು ಹಿಂದೂ ನನಗೆ ಸಪೋರ್ಟ್ ಮಾಡ್ಕೋತಾ ನಿಂತಿರಲ್ಲ. 1 ವರ್ಷ ಇಲ್ಲ 10 ವರ್ಷ ತನಕ ಕಂಟಿನ್ಯೂ ಬ್ಲಾಗ್ ಶೂಟ್ ಮಾಡಂದ್ರೆ 10 ವರ್ಷ ತನಕ ಕಂಟಿನ್ಯೂ ಬ್ಲಾಗ್ ಶೂಟ್ ಮಾಡ್ಬೋದು. ನಾ ಕೋಟೆ ಖಾಲಿ ನಿಮ್ದೆಲ್ಲ ನಂಗೆ ಸಪೋರ್ಟ್ ನನಗೆ ಭಾಳ ಮುಖ್ಯ ಅದ. ಸಪೋರ್ಟ್ ಮಾಡ್ಕೊತಾರ್ರಿ, ಹಿಂಗೆ ಮಾಡ್ತೀರಿ, ಅದ ನನಗೆ ಗೊತ್ತದ.
ಕನ್ನಡಿಗರಾಗಿ ಏಟಾದ್ರೆ ಬಿ ಕನ್ನಡಿಗ ಸಪೋರ್ಟ್ ಮಾಡಲ್ಲ ಅಂದ್ರೆ ಮತ್ತೆ ಯಾರಿಗೆ ಮಾಡ್ತೀನಿ ಬಿಡ್ರಿ, ಹೆಂಗ್ ಬಿ ಮಾಡ್ಲೇಬೇಕಲ್ಲ. ಇಲ್ಲಿ ನೋಡ್ರಿ ನಮ್ಮ ಮನಿ ಮೆಹಮಾನ್ ಅದ ಇವ್ರು ಭಾಳ, ಇವ್ರು ಎಲ್ಲ ರಾಜರ್ ಲೈಫ್ ಅದ ಬಿಡು. ಇವ ನಮ್ಮ ಮನಿ ಸಣ್ಣವ್, ಈಕೆ ನಮ್ ತಂಗಿ, ಈಕಿ ಆಗಾಗ ಮಾಡ್ಕೊತಾ ಇರ್ತಾರ. ಸೊ ನೋಡ್ರಿ, ಇಂಥವ್ ಇಂಟ್ರೆಸ್ಟಿಂಗ್ ಬ್ಲಾಗ್ಗಳನ್ನೆಲ್ಲ ಡೈಲಿ ಮಾಡ್ಕೊತಾನೆ ಇರುತ್ತೆ, ನೀವು ನೋಡ್ಕೊತಾ ಇರ್ಬೇಕು. ಸೊ ಇಷ್ಟ ಆದ್ರೂ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಹೊಸರು ಯಾರು ಬರ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹೆಂಗ್ ಬಿ ಕಂಪಲ್ಸರಿ ಬ್ಲಾಗ್ ಬಿಡ್ತೇನ. ಸೊ ಯಾರು ಬಿ ಹೊಸರು ಬರ್ತಿರಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಕ್ಕರಿ, ನೋಟಿಫಿಕೇಶನ್ ಎಲ್ಲ ಆನ್ ಮಾಡ್ಕೊಂಡು ಇಕ್ಕರಿ. ಸೊ ನಿಮಗೆ ಇದು ಬ್ಲಾಗ್ ಇಷ್ಟ ಆದ್ರ ಮತ್ತೇನು ಅಟೆ ಹೇಳದೆ ಲೈಕ್ ಹುಡಿರಿ.